ಸ್ನೇಹಿತರೆ ನಮಸ್ಕಾರ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮೇಲೆ ಕೇಳಿಬಂದಂತಹ ಒಂದು ಆರೋಪ ಅಥವಾ ಈಗ ವಿಚಾರಣೆಯನ್ನು ಎದುರಿಸ್ತಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಈ ಎರಡೂ ಆಯಾಮಗಳು ಕೂಡ ಈಗ ಡಿಫ್ರೆಂಟ್ ಆಗಿರುವಂಥದ್ದು. ಒಂದು ಕಡೆ ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಿದಂತಹ ಕೇಸು, ಈ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿರುವಂಥದ್ದು, ಜೊತೆಗೆ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು ಒಂದು ಭಾಗ. ಎರಡನೇ ಭಾಗ ದರ್ಶನ್ ಈ ಕೇಸ್ನಲ್ಲಿ ಸಿಲುಕಿಕೊಂಡಿರುವಂಥದ್ದು ಮತ್ತು ಈ ಕೇಸ್ಗೆ ಹಿಂದೆ ಅಂದರೆ ಈ ಕೇಸ್ ಈಗ ಬಯಲಿಗೆ ಬರೋದಕ್ಕಿಂತ ಹಿಂದೆ ನಡೆದಂತಹ ಬೇರೆ ಬೇರೆ ಘಟನೆಗಳು, ಇದೆರಡೂ ಕೂಡ ಈಗ ಭಿನ್ನವಾಗಿ ಕಾಣಿಸ್ತಿದ್ದಾವೆ. ಕಾರಣ ಏನು ಅಂತ ಹೇಳಿದರೆ, ದರ್ಶನ್ನ ಒಂದೊಂದೇ ಪುರಾಣಗಳನ್ನು ಕೆದಕ್ತಾ ಹೋದಾಗ, ಒಂದೊಂದೇ ವಿಚಾರಗಳನ್ನು ಹುಡುಕ್ತಾ ಹೋದಾಗ ಭಯಾನಕ ಬೆಚ್ಚಿ ಬೀಳಿಸುವಂತಹ ಬೀಭತ್ಸ ಕೃತ್ಯಗಳು ಬಯಲಿಗೆ ಬರ್ತಿದ್ದಾವೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಈ ಮನುಷ್ಯ ಕುಡಿದಾಗ ಒಂದು ರೀತಿ, ನೆಟ್ಟಗಿದ್ದಾಗ ಒಂದು ರೀತಿ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಅರ್ಥ ಆಗ್ತಿದೆ. ಹಗಲೆಲ್ಲ ಚೆನ್ನಾಗಿರುವಂಥ ಮನುಷ್ಯ ಸಂಜೆ ಆಗ್ತಿದ್ದಂಗೆ ಯಾವಾಗ ನಶೆ ಏರಿಸ್ಕೊಳ್ತಾನೋ ಅದಾದಮೇಲೆ ಈ ಲೋಕದಲ್ಲಿ ಇರೋದೇ ಇಲ್ಲ, ಈತನಿಗೆ ಪ್ರಜ್ಞೆಯೂ ಕೂಡ ಇರೋದಿಲ್ಲ ಅನ್ನೋದಕ್ಕೆ ಸಾಕಷ್ಟು ಘಟನೆಗಳು ಸಾಕ್ಷಿ. ಹಾಗೆಯೇ ದರ್ಶನ್ ಜೊತೆಗೆ ಒಂದು ಕಾಲದಲ್ಲಿ ಇದ್ದಂತಹ ಸಾಕಷ್ಟು ಜನ ಸ್ನೇಹಿತರು, ಸಾಕಷ್ಟು ಜನ ಸೆಲೆಬ್ರಿಟಿಗಳು, ಅದರಲ್ಲೂ ಕೂಡ ಸಿನಿಮಾ ಇಂಡಸ್ಟ್ರಿಯವರು, ನಾಯಕ ನಟರು, ಅವ್ರು ಯಾರೂ ಕೂಡ ಇವತ್ತು ದರ್ಶನ್ ಜೊತೆಗೆ ಇಲ್ಲ. ಯಾಕೆ ಅಂತೇಳಿ ಕೇಳಿದ್ರೆ ಇದೇ ಕಾರಣಕ್ಕೆ. ಹಗಲೆಲ್ಲ ಮಗ ಮಚ್ಚ ಅಂತೇಳಿ ಮಾತನಾಡುವಂತಹ ಇದೇ ದರ್ಶನ್ ಸಂಜೆ ಆಗ್ತಿದ್ದಂಗೆ ಯಾವುದೇ ಯುವಕರ ಮೇಲೆ ಅಥವಾ ಅದೇ ಸ್ನೇಹಿತರ ಮೇಲೆ ಹಲ್ಲೆಯನ್ನು ಮಾಡ್ತಾನೆ. ಕುಡಿದು ತನಗೆ ಹೇಗೆ ಬೇಕೋ ಹಾಗೆ ವರ್ತನೆಯನ್ನು ಮಾಡ್ತಾನೆ. ಇದನ್ನು ಒಂದು ಸಲ ಸಹಿಸ್ಕೊಬೋದು, ಎರಡು ಸಲ ಸಹಿಸ್ಕೊಬೋದು. ಎಷ್ಟೇ ದೊಡ್ಡ ಸ್ಟಾರ್ ಆದರೆ ಅವರಿಗೇನು ಸ್ವಾಭಿಮಾನ ಅನ್ನೋದು ಬಿಟ್ಟು ಬದುಕೋಕ್ಕೆ ಸಾಧ್ಯನಾ? ಹೀಗಾಗಿ ಎಂಥವರಾದರೂ ಕೂಡ ಒಂದೆರಡು ಸಲ ಸಹಿಸ್ಕೊಂಡು ನಂತರ ತಿರುಗಿ ಬೀಳ್ತಾರೆ ಅಥವಾ ಅಂತರವನ್ನು ಕಾಯ್ದುಕೊಳ್ತಾರೆ. ಇದೇ ರೀತಿಯಾಗಿ ಈಗ ಸಾಕಷ್ಟು ಜನರನ್ನು ಕಳೆದುಕೊಂಡಿರುವಂತಹ ದರ್ಶನ್ ಒಂಟಿಯಾಗಿದ್ದಾರೆ ಅಂತೇಳಿ. ಅದರಲ್ಲಿ ಒಬ್ಬ ಪ್ರಮುಖ ಸ್ನೇಹಿತನನ್ನು ದರ್ಶನ್ ಕಳೆದುಕೊಂಡಿದ್ದು ಹೇಗೆ ಅನ್ನೋದನ್ನು ನೀವೇನಾದರೂ ಕೇಳಿದರೆ ಬಹುಶಃ ಶಾಕ್ ಆಗ್ತೀರಾ. ಇಷ್ಟು ಕ್ರೂಯಲ್ಲ ಈ ಮನುಷ್ಯ ಅಂತ ಹೇಳ್ಬಿಟ್ಟು ಬೆಚ್ಚಿ ಬೀಳ್ತೀರಾ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅದೇ ಸೃಜನ್ ಲೋಕೇಶ್. ಹೌದು, ಒಡ ಹುಟ್ಟಿದವರ ರೀತಿ ಇದ್ದಂತಹ ಸೃಜನ್ ಮತ್ತು ದರ್ಶನ್ ಇವತ್ತಿಗೆ ಒಟ್ಟಿಗೆ ಇಲ್ಲ, ಎಲ್ಲೂ ಕೂಡ ಒಟ್ಟಿಗೆ ಕಾಣಿಸ್ತಿಲ್ಲ. ಒಬ್ಬರು ಇನ್ನೊಬ್ಬರ ಬಗ್ಗೆ ಮಾತನಾಡ್ತಿಲ್ಲ, ಮುಖವನ್ನೂ ಕೂಡ ನೋಡ್ತಾ ಇಲ್ಲ. ಒಂದು ಕಾಲದಲ್ಲಿ ವಾರಾಂತ್ಯವಾದರೆ ಅಥವಾ ವಾರದಲ್ಲಿ 3 ದಿನನಾದರೂ ಅಟ್ಲೀಸ್ಟು ಒಟ್ಟಿಗೆ ಇರ್ತಿದ್ದಂತಹ ದರ್ಶನ್ ಮತ್ತು ಸೃಜನ್ ಇವತ್ತು 3-4 ತಿಂಗಳುಗಳಾದರೂ ಕೂಡ ಭೇಟಿ ಮಾಡಿಲ್ಲ, ಮಾತನಾಡಿಲ್ಲ, ಮುಖ ನೋಡಿಲ್ಲ ಅಂತ ಹೇಳಿದ್ರೆ ಏನಾದರೂ ಒಂದು ಕಾರಣ ಇರಲೇಬೇಕಲ್ವ. ಆ ಕಾರಣ ಏನು? ದರ್ಶನ್ ಸೃಜನ್ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ರಾ, ಹಲ್ಲೆ ಮಾಡಿದ್ರಾ, ಅಥವಾ ಬೇರೆ ಏನಾದರೂ ಇನ್ಸಿಡೆಂಟ್ ನಡೆದಿದೆಯಾ? ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಡಿ ಬಾಸ್ ದರ್ಶನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತೇಳಿ ಕರೆಸ್ಕೊಳ್ಳುವಂತಹ ಈ ದರ್ಶನ್ ತೂಗುದೀಪ ಕೋಟ್ಯಾಂತರ ಅಭಿಮಾನಿಗಳ ಪಾಲಿನ ನೆಚ್ಚಿನ ಡಿ ಬಾಸ್. ಆದರೆ ಇವತ್ತಿಗೆ ಸಾಕಷ್ಟು ಜನ ಈ ಕ್ರೈಮ್ ಲೋಕದ ಪಾತಕಿಗಳ ಸ್ನೇಹಿತ, ಒಬ್ಬ ಪಾರ್ಟ್ನರ್ ಅಂತಲೇ ಹೇಳ್ಬೋದು. ಕಾರಣ ಈತ ಮಾಡಿರುವಂಥ ಅಂಥ ಕೃತ್ಯ ನೇರವಾಗಿ ಕೊಲೆ ಪ್ರಕರಣದಲ್ಲಿ A2 ಆರೋಪಿ ಆಗಿರುವಂಥ ದರ್ಶನ್ ಗ್ರಹಚಾರ ಕಂಪ್ಲೀಟಾಗಿ ಕೆಟ್ಟಿದೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳಿದ್ದಾವೆ. ಅದರ ಜೊತೆಗೆ ಈತನ ಒಂದೊಂದೇ ಹಿಂದಿನ ಪುರಾಣಗಳು ತೆರೆದುಕೊಳ್ತಾ ಇರೋದು ಈತನ ಒಂದೊಂದೇ ವೃತ್ತಾಂತವನ್ನು ಬಿಚ್ಚಿ ಬಟಾಬೇಲು ಮಾಡ್ತಿದೆ, ಜೊತೆಗೆ ಬೆತ್ತಲೆಯನ್ನಾಗಿಸ್ತಿದೆ. ಅಸಲಿಗೆ ಈ ದರ್ಶನ್ ಸ್ನೇಹಜೀವಿ, ಕಷ್ಟದಿಂದ ಮೇಲ್ಬಂದಂತಹ ವ್ಯಕ್ತಿ, ಜೊತೆಗೆ ಎಲ್ಲರನ್ನೂ ಕೂಡ ಒಂದೇ ರೀತಿ ನೋಡುವಂತಹ ಭಾವನೆಯುಳ್ಳಂತಹ ವ್ಯಕ್ತಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ನಂಬಿದ್ರು. ಅದರಲ್ಲೂ ಕೂಡ ಕನ್ನಡ ಚಿತ್ರರಂಗದ ಈ ವಿಲನ್ಗಳಿದ್ದಾರೆ ನೋಡಿ, ವಿಲನ್ಗಳ ಮಕ್ಕಳನ್ನು ಮೇಲೆತ್ತಬೇಕು, ಅವರನ್ನು ಮೇಲೆ ಬೆಳೆಸಬೇಕು, ಜೊತೆಗೆ ಅವರಿಗೆ ಅವಕಾಶಗಳನ್ನು ಕೊಡಬೇಕು. ತನಗೆ ಅವಕಾಶ ಕಡಿಮೆ ಆದರೂ ಕೂಡ ಪರವಾಗಿಲ್ಲ, ಅವರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡಂತಹ ನಟ ಅನ್ನುವಂಥ ಕಾರಣಕ್ಕೋಸ್ಕರ ಸಾಕಷ್ಟು ಜನ ಈತನನ್ನು ಪ್ರೀತಿಸ್ತಿದ್ರು, ಇಷ್ಟಪಡ್ತಿದ್ರು, ಗೌರವಿಸ್ತಿದ್ರು. ಅಷ್ಟು ಮಾತ್ರವಲ್ಲ, ಈತನ ಜೊತೆಗಿದ್ದಂಥ ಸ್ನೇಹಿತರು ಕೂಡ ಜೀವಕ್ಕೆ ಜೀವ ಕೊಡೋಕ್ಕೆ ಸಿದ್ಧವಾಗಿರ್ತಿದ್ರು. ಯಾವುದೇ ಕ್ಷಣ ಎಲ್ಲಿಗೆ ಕರೆದ್ರೂ ಕೂಡ ಹಿಂದೆ ಮುಂದೆ ಆಲೋಚನೆ ಮಾಡದೆ ಇವನ ಜೊತೆಗೆ ಬರ್ತಾ ಇದ್ದ. ಆ ರೀತಿ ಬರ್ತಾ ಇದ್ದಂತಹ ನಟ ಮತ್ತು ನಟಿಯರ ಸಂಖ್ಯೆ ಬರೋಬ್ಬರಿ 30ಕ್ಕಿಂತನೂ ಕೂಡ ಹೆಚ್ಚಿತ್ತು. ಯಾವುದೇ ಒಂದು ಟ್ರಿಪ್ ಮಾಡಿದ್ರು ಕೂಡ, ಬಹುಶಃ ನೀವು ಹಳೆ ಫೋಟೋಗಳನ್ನೆಲ್ಲ ಗಮನಿಸ್ಬೋದು, ಯಾವುದೇ ಟ್ರಿಪ್ ಮಾಡಿದ್ರು ಕೂಡ ಅದರಲ್ಲಿ ಒಂದು ಮಿನಿಮಮ್ 25-30 ಜನ ಇರ್ತಿದ್ರು. ಅಷ್ಟು ಜನರ ಒಂದು ದಂಡು ಇವರ ಜೊತೆಗೆ ಯಾವಾಗಲೂ ಕೂಡ ಇರ್ತಿತ್ತು. ಅವ್ರು ಯಾರೂ ಕೂಡ ಕೆಲಸ ಇಲ್ಲದೆ ಇರೋರಲ್ಲ, ಎಲ್ಲರೂ ಕೂಡ ಬ್ಯುಸಿಯಾಗಿರೋರೆ ಅಥವಾ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ತಾವು ಬ್ಯುಸಿಯಾಗಿ ಇದ್ದವರೇ. ಆದರೆ ದರ್ಶನ್ ಮೇಲಿನ ಪ್ರೀತಿಗೆ, ದರ್ಶನ್ ಮೇಲಿನ ಗೌರವಕ್ಕೆ ಅವರೆಲ್ಲರೂ ಕೂಡ ಬರ್ತಿದ್ರು. ಆದರೆ ಇವತ್ತು ಜೈಲು ಸೇರಿರುವಂಥ ದರ್ಶನ್ ಇಷ್ಟು ದಿನವಾದರೂ ಕೂಡ ಒಮ್ಮೆಯೂ ಕೂಡ ಯಾರೇ ಒಬ್ಬರು ಬಂದಿಲ್ಲ. ಅದರಲ್ಲೂ ಕೂಡ ವಿಶೇಷ ಮತ್ತು ವಿಚಿತ್ರ ಅನಿಸೋದು ಸೃಜನ್ ಲೋಕೇಶ್ನ ವಿಚಾರ. ಯಾಕೆ? ಸೃಜನ್ ಲೋಕೇಶ್ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿದ್ದಂತಹ ಒಡ ಹುಟ್ಟಿದವರ ರೀತಿ ಇದ್ದಂತಹವರು.
ಒಂದು ಕಾಲದಲ್ಲಿ ಇವರ ಸ್ನೇಹವನ್ನು ಒಡೆಯೋದಕ್ಕೆ ಯಾರೂ ಕೂಡ ಸಾಧ್ಯವಿಲ್ಲ ಅಂಥೇಳಿ ಡೈಲಾಗ್ಗಳನ್ನು ಹೊಡೆದವರು. ವಾರದಲ್ಲಿ ಹೆಚ್ಚು ಕಡಿಮೆ ವಾರದಲ್ಲಿ 2-3 ದಿನ ಒಟ್ಟಿಗೆ ಕೂತು ಪಾರ್ಟಿಯನ್ನು ಮಾಡ್ತಿದ್ರು. ದರ್ಶನ್ನು, ಸೃಜನ್ನು, ಚಿಕ್ಕಣ್ಣ, ಯಶಸ್ಸು ಹೀಗೆ ಸಾಕಷ್ಟು ಜನ ಇದ್ದಾರೆ. ಎಲ್ಲರೂ ಕೂಡ ಸೇರಿ ಪಾರ್ಟಿಗಳನ್ನು ಮಾಡ್ತಿದ್ರು. ಅದು ಬೆಂಗಳೂರಾಗಿರ್ಬೋದು, ಬೆಂಗಳೂರಿನ ಹೊರವಲಯ ಆಗಿರ್ಬೋದು, ಮೈಸೂರಾಗಿರ್ಬೋದು, ಅಥವಾ ಮೈಸೂರು ರೋಡ್ಗಳಲ್ಲಾಗಿರ್ಬೋದು, ಎಲ್ಲೋ ಒಂದು ತೋಟದ ಮನೆಗೆ ಹೋಗ್ತಿದ್ರು. ಅಲ್ಲಿ ತಾವೇ ಚಿಕನನ್ನು ರೆಡಿ ಮಾಡ್ತಾಯಿದ್ರು, ಚಿಕನ್ನು ಮಟನ್ನು. ನಂತರ ಅಲ್ಲಿ ಪಾರ್ಟಿ ಮಾಡ್ತಾಯಿದ್ರು. ಈ ರೀತಿ ಕಾಮನ್ ಆಗಿತ್ತು. ವಾರದಲ್ಲಿ 1-2 ದಿನ ಇದು ಕಾಮನ್ ಆಗಿ ಹೋಗ್ತಾಯಿತ್ತು. ಇನ್ನು ಹೊರಗಡೆ ಟ್ರಿಪ್ ಹೋದಾಗಲೂ ಕೂಡ ಗಮ್ಮತ್ತು ಮಾಡ್ಕೊಂಡು ಬರ್ತಾಯಿದ್ರು. ಇವನ್ ನೀವು ನಂಬ್ತಿರೋ ಬಿಡ್ತಿರೋ, ಬೆಂಗಳೂರಿನಿಂದ 300-350 ಕಿಲೋಮೀಟರ್ ದೂರದಲ್ಲಿರುವಂಥ ಮಂಡಗೆದಿಗೆ ಫಿಶ್ ತಿನ್ನೋಕ್ಕೆ ಹೋಗ್ತಾಯಿದ್ರು. ಇನ್ನೊಂದು ಕಡೆ ಬೇರೆ ಏನೋ ಒಂದು ಫೇಮಸ್ ಆದಂಥ ವಸ್ತು ಸಿಗುತ್ತೆ ಅನ್ನೋದಾದರೆ ಅಲ್ಲಿಗೆ ತಿನ್ನೋಕ್ಕೆ ಹೋಗ್ತಾಯಿದ್ರು. ಹೈದರಾಬಾದು, ತಮಿಳುನಾಡು ಹೀಗೆ ಹೋಗದಂಥ ಜಾಗಗಳಿಲ್ಲ, ತಿರುಗದಂಥ ಪ್ರದೇಶಗಳಿಲ್ಲ. ಈ ರೀತಿ ಲೈಫನ್ನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿತ್ತು ಈ ಟೀಮ್. ಆದರೆ ದರ್ಶನ್ನ ಕೆಲವೊಂದು ಬುದ್ಧಿಗಳು ಯಾರಿಗೂ ಕೂಡ ಇಷ್ಟ ಆಗ್ತಿರಲಿಲ್ಲ. ಸಹಿಸ್ಕೊಂಡು ಸ್ವಲ್ಪ ಟೈಮು ಎಲ್ಲವನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋದರು. ಆದರೆ ಯಾವಾಗ ಅತಿರೇಕಕ್ಕೆ ಹೋಯ್ತೋ ಆಗ ಒಬ್ಬೊಬ್ಬರೇ ಈ ಟೀಮಿಂದ ದೂರ ಆಗೋಕ್ಕೆ ಶುರು ಮಾಡಿದ್ರು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಸೃಜನ್ ಲೋಕೇಶ್ ಕೂಡ ನಂತರ ಇಲ್ಲಿಂದ ಅಂತರವನ್ನು ಕಾಯ್ದುಕೊಳ್ತಾರೆ. ಇನ್ಫ್ಯಾಕ್ಟು ಸೃಜನ್ ಲೋಕೇಶು ಮತ್ತು ದರ್ಶನ್ ಸಾಕಷ್ಟು ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ದರ್ಶನ್ನೇ ಕೇಳ್ತಿದ್ದಂತೆ ಸೃಜನ್ಗೆ ಒಂದು ರೋಲ್ ಬೇಕು ಅಂತೇಳಿ. ಅಷ್ಟರ ಮಟ್ಟಿಗೆ ಸೃಜನನ್ನು ಇಷ್ಟಪಡ್ತಿದ್ದ ಇದೇ ದರ್ಶನ್. ಸೃಜನ್ಗೂ ಕೂಡ ದರ್ಶನ್ ಅಂತ ಹೇಳಿದ್ರೆ ವಿಪರೀತವಾದಂಥ ಗೌರವ, ಒಂದು ಭಕ್ತಿ. ಆದರೆ ಇದೇ ಸೃಜನ್ ಇವತ್ತು ದರ್ಶನ್ ಮುಖವನ್ನು ಕೂಡ ನೋಡಲಿಲ್ಲ. ಯಾಕೆ ಅಂತೇಳಿ ಕೇಳಿದ್ರೆ ದರ್ಶನ್ ಮಾಡಿದಂಥ ಒಂದು ಅತ್ಯಂತ ಹೀನವಾದಂಥ ಕೃತ್ಯ. ಹೌದು, ದರ್ಶನ್ನು ಮತ್ತು ಈ ಸೃಜನ್ ಲೋಕೇಶು ಜಗ್ಗುದಾದ ಸಿನಿಮಾದ ಬಳಿಕ ಎಲ್ಲೂ ಕೂಡ ಒಟ್ಟಿಗೆ ಕಾಣಿಸಿಲ್ಲ. ಯಾವುದೇ ಸಭೆ ಸಮಾರಂಭಗಳಲ್ಲೂ ಕೂಡ ಇಬ್ಬರು ಕೂಡ ಒಂದೇ ವೇದಿಕೆಯನ್ನು ಹಚ್ಚಿಕೊಂಡಂತಹ ಉದಾಹರಣೆ ಇಲ್ಲ ಸದ್ಯಕ್ಕೆ. ಆದರೆ ಸೃಜನ್ ಲೋಕೇಶ್ ಬಳಿ ಅಥವಾ ದರ್ಶನ್ ಬಳಿ ಇದನ್ನು ಕೇಳೋಕ್ಕೆ ಸಾಧ್ಯವಿಲ್ಲ. ಯಾಕೆ ನೀವು ದರ್ಶನಿಂದ ದೂರ ಇದ್ದೀರಾ ಅಂಥೇಳಿ ಕೇಳಿದ್ರು ಕೂಡ ಸಮರ್ಪಕವಾದಂಥ ಉತ್ತರ ಸಿಗುತ್ತೆ ಅನ್ನೋದು ಮಾತ್ರ ಸುಳ್ಳು. ಹೀಗಾಗಿ ಇದಕ್ಕೆ ಉತ್ತರವನ್ನು ಹುಡುಕ್ತಾ ಹೋದಾಗ ಗೊತ್ತಾಗುವಂಥ ವಿಚಾರನೇ ಇವರಿಬ್ಬರ ನಡುವೆ ಆಗಿದ್ದಂತಹ ಗಲಾಟೆ. ಹೌದು, ಜಗ್ಗುದಾದ ಸಿನಿಮಾದ ಬಳಿಕ ಇವರಿಬ್ಬರ ನಡುವೆ ಚಿಕ್ಕದಾಗಿ ಗಲಾಟೆ ಶುರುವಾಗುತ್ತೆ. ಅದು ದೊಡ್ಡದಾಗಿ ಪರಸ್ಪರ ಸೃಜನ್ ಮೇಲೂ ಕೂಡ ಹಲ್ಲೆ ಮಾಡೋದಕ್ಕೆ ಈ ದರ್ಶನ್ ಮುಂದಾಗಿದ್ದ ಅನ್ನುವಂಥ ಮಾಹಿತಿ ಗೊತ್ತಾಗ್ತಿದೆ. ಕುಡಿದ ನಶೆಯಲ್ಲಿ ಮಾತನಾಡುವಂಥ ಫೋರ್ಸ್ನಲ್ಲಿ ಸೃಜನ್ಗೂ ಕೂಡ ಈ ದರ್ಶನ್ ಹಲ್ಲೆ ಮಾಡೋಕ್ಕೆ ಮುಂದಾಗಿದ್ದ. ಯಾಕೆ ಅಂತ ಹೇಳಿದರೆ ಈ ದರ್ಶನ್ಗೆ ಯಾರೂ ಕೂಡ ಬುದ್ಧಿವಾದ ಹೇಳೋದನ್ನು ಕೇಳುವಷ್ಟು ವ್ಯವಧಾನವೂ ಕೂಡ ಇಲ್ಲ, ತಾಳ್ಮೆನೂ ಕೂಡ ಇಲ್ಲ. ಇಲ್ಲೂ ಕೂಡ ಸೃಜನ್ ಲೋಕೇಶ್ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬುದ್ಧಿ ಹೇಳಿದಂಥ ಕಾರಣಕ್ಕೋಸ್ಕರ ಸೃಜನ್ ಮೇಲೇ ಹಲ್ಲೆ ಮಾಡೋದಕ್ಕೆ ಯತ್ನಿಸಿದ್ದ ಅನ್ನೋದು ಗೊತ್ತಾಗುತ್ತೆ. ಇದಾದ ಬಳಿಕ ಸೃಜನ್ ಲೋಕೇಶು ಮತ್ತು ಕಿಚ್ಚ ಸುದೀಪು ಕ್ಲೋಸ್ ಆಗ್ತಾರೆ. ಇನ್ಫ್ಯಾಕ್ಟ್ ಆವಾಗ ಆರಂಭದಲ್ಲಿ ಕ್ಲೋಸೇ ಇದ್ದರು, ಬಟ್ ಸ್ವಲ್ಪ ಗ್ಯಾಪ್ ಇತ್ತು. ನಂತರ ಮತ್ತೆ ಕ್ಲೋಸ್ ಆಗ್ತಾರೆ. ಯಾವಾಗ ಸುದೀಪ್ ಜೊತೆಗೆ ಸೃಜನ್ ಕ್ಲೋಸ್ ಆದ್ನೋ ದರ್ಶನ್ ಅಲ್ಲಿಗೆ ಕಂಪ್ಲೀಟಾಗಿ ಸೃಜನನ್ನು ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇವತ್ತು ದರ್ಶನ್ ಮತ್ತು ಸೃಜನ್ ನಾನೊಂದು ತೀರ ನೀನೊಂದು ತೀರ ಅಂತೇಳಿ ಹೇಳ್ತಿದ್ದಾರೆ. ಒಂದು ಕಾಲದಲ್ಲಿ ಜೊತೆಯಾಗಿ ಇರ್ತಿದ್ದಂಥ ಇವರು ಇವತ್ತು ಇಬ್ಬರು ಕೂಡ ನಾನೊಂದು ತೀರ ನೀನೊಂದು ತೀರ ಅಂತೇಳಿ ಹೇಳ್ತಿದ್ದಾರೆ. ಈ ರೀತಿಯಾದಂತಹ ಘಟನೆಗಳು ಕೂಡ ನಡೆದಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಲ್ಲದೆ ಇಂಥದ್ದೊಂದು ಘನಘೋರ ಘಟನೆ. ಈಗ ನೀವೇ ಹೇಳಿ, ಇಂತಹ ದರ್ಶನ್ ಒಬ್ಬ ಸ್ನೇಹಿತನನ್ನೇ ಹಲ್ಲೆ ಮಾಡೋದಕ್ಕೆ ಮುಂದಾಗಿ, ಸ್ನೇಹಿತನ ಮೇಲೇ ಹಲ್ಲೆ ಮಾಡೋದಕ್ಕೆ ಮುಂದಾಗಿ ಆತನನ್ನೇ ದೂರ ಮಾಡಿದಂತಹ ಇಂತಹ ದರ್ಶನ್ ಬಗ್ಗೆ ನಿಮಗೆ ಈಗೇನು ಅನಿಸುತ್ತೆ? ಈತ ಅಭಿಮಾನಿಗಳಿಗೆ ಅಥವಾ ಬೇರೆ ಇನ್ಯಾರಿಗೋ ಹಲ್ಲೆ ಮಾಡೋದ್ರಲ್ಲಿ ಏನು ವಿಶೇಷತೆ ಇದೆ? ಒಟ್ಟಿಗೆ ಇದ್ದು 24 ಗಂಟೆ ಒಟ್ಟಿಗೆ ಇರ್ತಿದ್ದವ್ರ ಮೇಲೇ ಹಲ್ಲೆ ಮಾಡಿದಂಥವನಿಗೆ ಬಿಡದೇ ಇರುವಂಥ ದರ್ಶನ್ ಇನ್ಯಾರಿಗೆ ಬಿಡಬಲ್ಲ? ನಿಮ್ಮ ಅಭಿಪ್ರಾಯ ಏನು ಈ ಸ್ಟೋರಿಯನ್ನು ನೋಡಿದ ಮೇಲೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.